ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ, ಮುಸ್ಲಿಂ ಸಮುದಾಯ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರಿಜ್ವಾನ್ ಅರ್ಷದ್ ಶಿವಾಜಿನಗರ MLA, ಆಮೇಲೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ, ಅದೇ ರೀತಿ ತನ್ವೀರ್ ಸೇಠ್ ಮೈಸೂರಿಂದ ಚಾಮರಾಜ ಕ್ಷೇತ್ರದ MLA. ಇನ್ನು ಉಳಿದಂತೆ MLC ಸಲೀಂ ಅಹಮದ್ ಕೂಡ ರೇಸ್ನಲ್ಲಿದ್ದಾರೆ. 4 ಜನ ಮುಸ್ಲಿಂ ಸಮುದಾಯದಿಂದ ಈಗಾಗಲೇ UT ಖಾದರ್ ಸಚಿವರಾಗಿದ್ದಾರೆ. ಇನ್ನ ಒಂದು ಕೊಡ್ಬೋದು, ಎರಡೂ ಕೊಡ್ಬೋದು ಅಂತ ಇದೆ. ನಿಮ್ ಪ್ರಕಾರ ಇನ್ನು ಎಷ್ಟು ಕೊಡ್ಬೋದು? ನನಗೇನೋ ಡಿ ಕೆ ಶಿವಕುಮಾರ್ 3 ಕೊಡ್ತಾರೆ ಅಂತ. ಅವ್ರಿಗೆ ಮೈನ್ ಟಾರ್ಗೆಟ್ ಅಂದ್ರೆ ಈಗ ಒಬ್ರು ಆಗಿದ್ದಾರೆ UT ಖಾದರ್, ಇಬ್ಬರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈ 4ರಲ್ಲಿ ಇಲ್ಲ ಒಂದು ಮಹಿಳೆಯರನ್ನ ಸೇರಿಸಬಹುದು, ಮಹಿಳೆಯರನ್ನೊಬ್ಬರನ್ನ ಸೇರಿಸ್ಕೊಂಡ್ರೆ ಇವರ 4ರಲ್ಲಿ ಮಹಿಳೆಯರು ನಿಮ್ಗೆ ಸೇರಿಸ್ಕೊಂಡ್ರೆ ಯಾರು ಸೇರ್ಕೊಂಡ್ರೆ ಮಹಿಳೆಯರಲ್ಲಿ? ಖನಿಜಾ ಫಾತಿಮಾ ಇದ್ದಾರೆ. ಮೊದಲ ಬಾರಿ ಶಾಸಕರ ಎರಡನೇ ಬಾರಿ ಶಾಸಕಿ ಆಗಿರುವಂತವ್ರು, ಕಲಬುರಗಿ ಜಿಲ್ಲೆಯಿಂದ ಬರ್ತಿರುವಂತವ್ರು. MLC ಬಲ್ಕಿಶ್ ಬಾನು ಅವರು ಇದ್ದಾರೆ. ಹೀಗಾಗಿ ಇಬ್ಬರು ನಡುವೆನೂ ಕೂಡ ಮಹಿಳಾ ಕೋಟದಲ್ಲಿ ಫೈಟ್ ಇದೆ. ಅವರೇನು ನೇರವಾಗಿ ನಮಗೆ ಸಮುದಾಯ ಕೋಟದಲ್ಲಾದ್ರೂ ಕೊಡಿ, ಮಹಿಳೆಯರ ಕೋಟದಲ್ಲಾದ್ರೂ ಕೊಡಿ, ಒಬ್ಬರನ್ನ ಮಾಡೋ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಆದ್ರೆ ಈಗ ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್ ಇಬ್ರು ಒಂದ್ ರೀತಿ ಜೋಡಿ. ರಿಜ್ವಾನ್ ಅರ್ಷದ್ ಬೆಂಗಳೂರಲ್ಲಿ ಸ್ವಲ್ಪ ಶಿವಾಜಿನಗರದ ಕ್ಷೇತ್ರದ MLA, ಪ್ರಭಾವಿಗಳು ಅವ್ರು. ಇಬ್ಬರಿಗೂ ಆಪ್ತರು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕ್ಯಾಂಪಲ್ಲೂ ಗುಡ್ಸ್ಕೊಳ್ತಾ ಇದ್ದಾರೆ. ಸಲೀಂ ಅಹಮದ್ ಕಾರ್ಯಾಧ್ಯಕ್ಷರಾಗಿದ್ರು, KPCC ಕಾರ್ಯಾಧ್ಯಕ್ಷರಾಗಿದ್ರು, MLC ಆಗಿದ್ದಾರೆ. ಕಳೆದ ಈಗ ವಿಪ್ಪಾಗನು ಕೆಲಸ ಮಾಡ್ತಿದ್ದಾರೆ. ಈಗ ಪರಿಷತ್ ವಿಪ್ಪಾಗ ಕೂಡ ಕೆಲಸ ಮಾಡ್ತಾರೆ. ಜಮೀರ್ ಅಹಮದ್ಗೆ ಸ್ವಲ್ಪ ನೆಗೆಟಿವ್ ಇದೆ. ಜಮೀರ್ ಪರ ಯಾರು ನಿಲ್ತಾರ ಗೊತ್ತಿಲ್ಲ ಇನ್ನೂ. ಹೌದು, ಆ ಮಟ್ಟಿಗೆ ಇದೆ. ಇಬ್ಬರಾದ್ರೆ 4 ದಿನದಲ್ಲಿ ಯಾರಾಗ್ಬೋದು? ಇಬ್ರು ನನಗೇನು ಅನಿಸ್ತಿದೆ, ರಿಜ್ವಾನ್ ಅರ್ಷದ್ ಬಹುತೇಕ ಕನ್ಫರ್ಮ್. ಯಾಕಂದ್ರೆ ಯುವಕರ ಕೋಟದಲ್ಲಿ ಕೊಡಬೇಕು ಅಂತ. ಸಲೀಂಗೆ ಸಭಾಪತಿ ಕೊಡೋಣ ಅನ್ನುವಂತ ಒಂದು ಚರ್ಚೆ ಬಹಳಷ್ಟು ಈ ಕಡೆ ಪರಿಷತ್ ಅಲ್ಲಿ. ಅವಾಗ ಅವರು ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ರು, ಇವರು ಸಭಾಪತಿ ವಿಧಾನ ಪರಿಷತ್ ಅಲ್ಲಿ ಕೊಡಬೇಕು ಅಂತ. ಇಲ್ಲ ಅವ್ರನ್ನ ಮನವೊಲಿಸೋದು ಬಹಳ ಸುಲಭ, ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ DK ಶಿವಕುಮಾರ್ ಅವ್ರಿಗೆ. ರಿಜ್ವಾನ್ ಅರ್ಷದ್ 2 ಬಾರಿ MLA ಆಗಿ ಒಮ್ಮೆ ಪರಿಷತ್ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು, ಯೂತ್ ಕಾಂಗ್ರೆಸ್ ಇಂದ ಬಂದಂಥವ್ರು. ಈಗ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವ್ರ ಬಳಿ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಬಹಳಷ್ಟು ಲೆಕ್ಕಾಚಾರಗಳನ್ನ ಇಟ್ಟು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಬಹುತೇಕ ಈ ಹೆಸರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾದ್ರೆ ಮುಸ್ಲಿಂ ಸಮುದಾಯದಲ್ಲಿ ಮೊದಲ ಹೆಸರು ಸೇರ್ಪಡೆ ಆಗೋದು ರಿಜ್ವಾನ್ ಅರ್ಷದ್. ಎರಡನೇದು ಜಮೀರ್ ವರ್ಸಸ್ ತನ್ವೀರ್ ಸೇಠ್ ಆದ್ರೂ ಆಶ್ಚರ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಅವ್ರನ್ನ ನೇರವಾಗಿ ತೆಗೆದಾಕೋದಕ್ಕೆ ಆಗೋದಿಲ್ಲ. ಈಗ ತನ್ವೀರ್ ಸೇಠ್ ವಿಚಾರಕ್ಕೆ ಬಂದ್ರೆ ನಂದೊಂದು ಕ್ವೆರಿ. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯಿಂದ ಮಂತ್ರಿ ಆಗಿದ್ದಾರೆ. ಸೊ ಮಹದೇವಪ್ಪ ಅವರು ಕೂಡ ಟ್ರೈ ಮಾಡ್ತಾನೆ ಇದ್ದಾರೆ, ಇನ್ನೂ ಆಟ ಮುಗ್ದಿಲ್ಲ, ಬಿಟ್ಟಿಲ್ಲ. ಆಯ್ತಾ? ಅಲ್ಲ, ಅಷ್ಟು ಸುಲಭವಾಗಿ ಮಹದೇವಪ್ಪ ಅವ್ರು ಬಿಟ್ಕೊಡಲ್ಲ. ಮತ್ತೆ ಸಿದ್ದರಾಮಯ್ಯ ಅವ್ರಿಗೂ ಇದು ಕಡೆ ಚಾನ್ಸ್ ಇರ್ಲಿ ಅಂತ. ಹಾಗಾಗಿ ಮೈಸೂರಿಂದ ತನ್ವೀರ್ ಶೆಟ್ಟಿಗೆ ಆ ಚಾನ್ಸ್ ಇದೆಯಾ, ಮಿಸ್ ಆಗುತ್ತಾ ಅಂತ. ಅಲ್ಲಿ ಮಹದೇವಪ್ಪ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ ತನ್ವೀರ್ ಶೆಟ್ಟಿ ಕಷ್ಟ. ಅಲ್ಲಿ ಜಮೀರ್ ಅಹಮದ್ ಖಾನ್ಗೆ ಕೇವಲ ಕರ್ನಾಟಕದವರು ಸಪೋರ್ಟ್ ಮಾಡ್ತಿರೋದಲ್ಲ, ಬೇರೆ ಬೇರೆ ರಾಜ್ಯಗಳ ಅವರಿಂದ ಕೇರಳ ಮತ್ತೆ ತೆಲಂಗಾಣ ಪ್ರಚಾರಕ್ಕೆ ಹೋಗಿದ್ರು. ಅಲ್ಲೊಂದಷ್ಟು ಜನ ಲೀಡರ್ಗಳಿದ್ದಾರೆ ಅವ್ರು ಸಪೋರ್ಟಿವ್ ಆಗಿ. ದಾವಣಗೆರೆ ಇಶ್ಯೂ ಒಂದ್ ಬಿಟ್ರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ. ದಾವಣಗೆರೆ ಇಶ್ಯೂ ಅಲ್ಲಿ ಇವರೇ ತೋಡ್ಕೊಂಡಂತ ಒಂದು ಹಳ್ಳಕ್ಕೆ ಬಿದ್ದಿದ್ದಾರೆ. ಅದನ್ನ ಯಾವ ರೀತಿಯಾಗಿ ಈಸ್ಕೊಂಡು ಹೊರಗಡೆ ಬರ್ತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ರಿಜ್ವಾನ್ ಅರ್ಷದ್ ಫೈನಲ್ ಅಂತ ಹೇಳ್ಬೋದು. ಒಂದು ರಿಜ್ವಾನ್ ಅರ್ಷದ್ ಯುವಕರ ಕೋಟದಲ್ಲಿ ಫೈನಲ್. ಇನ್ನೊಂದು ನೋಡೋಣ ಹಾಗಾದ್ರೆ ಯಾರು ಅಂತ. ಸೊ ನಾಳೆ ಸಂಜೆ ರಾತ್ರಿ ಒಳಗೆ ಗೊತ್ತಾಗ್ಬಿಡುತ್ತೆ ಬಹುಶಃ. ಅಲ್ಲಿ ಮೈಸೂರಲ್ಲಿ ಏನಾಗ್ತಿದೆ, ತನ್ವೀರ್ ಸೇಠ್ ವರ್ಸಸ್ ಮಹದೇವಪ್ಪ ಅಂತಾನೆ ಆಗ್ತಿದೆ. ತನ್ವೀರ್ ಸೇಠ್ ಪರವಾಗಿ DK ಶಿವಕುಮಾರ್ ಅವರು ಇದ್ದಾರೆ, ಆ ಕಡೆ ಮಹದೇವಪ್ಪ ಅವ್ರ ಪರವಾಗಿ ಸಿದ್ದರಾಮಯ್ಯ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾರ ಕೈ ಮೇಲ್ಗೈ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ತ್ಯಾಗದ ಲೆಕ್ಕಾಚಾರ ಒಂದು, ಇನ್ನೊಂದು ಸಂಘಟನೆ ಲೆಕ್ಕಾಚಾರ. ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದಂತ ಸಿದ್ದರಾಮಯ್ಯ ಅವರು ಹೇಳ್ಬೋದು, ನನಗೆ ಮುಂದೆ ಇರೋದು ಸಂಘಟನೆ ಟಾರ್ಗೆಟ್ ಇಂಪಾರ್ಟೆಂಟ್ ಅಂತ DK ಶಿವಕುಮಾರ್ ಅವರು ಹೇಳ್ಬೋದು. ಹೀಗಾಗಿ ತ್ಯಾಗನ್ ಕನ್ಸಿಡರ್ ಮಾಡ್ತಾರೋ ಇಲ್ಲ ಮುಂದೆ ಇರುವಂತಹ ಟಾರ್ಗೆಟ್ ಹೈಕಮಾಂಡ್ ಡಿಸೈಡ್ ಮಾಡ್ಲಿ.